ನಮಸ್ಕಾರ ರೀ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿಕಾ ಹೋಮ್ ವರ್ಲ್ಡ್. ಇವತ್ತು ಒಂದು ಪುಟ್ಟ ರಂಗೋಲಿ ಜೊತೆಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ರಂಗೋಲಿ 7ರಿಂದ 1ಕ್ಕೆ ನಿಲ್ಲಿಸುವಂಥ ಚುಕ್ಕಿ ರಂಗೋಲಿ. ಅಂದರೆ ಆ ಕಡೆ ಈ ಕಡೆ ಒಂದೊಂದು ಚುಕ್ಕಿನ ಲೆಸ್ ಮಾಡ್ಕೊತ ಹೋಗಬೇಕು. 7 ಚುಕ್ಕಿ, 5 ಚುಕ್ಕಿ ಮತ್ತು 3 ಚುಕ್ಕಿ, 1 ಚುಕ್ಕಿ ಬರ್ತದೆ. ಇದು ತುಂಬ ಚೆನ್ನಾಗಿರ್ತದೆ ಅಂಗಳದಲ್ಲಿ ಹಾಕಿದರೆ. ಹಾಗಾಗಿ ಈ ಒಂದು ರಂಗೋಲಿ ಜೊತೆಗೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ. ರಂಗೋಲಿ ಕೂಡ ಹೇಗಿತ್ತು ಅಂತ ಒಂದು ಕಮೆಂಟ್ನಲ್ಲಿ ತಿಳಿಸಿ. ನೋಡ್ಕೊಂಬನ್ನಿ ರಂಗೋಲಿನ ಹೇಗಿದೆ ಅಂತ. ಹಾಗೆ ಇವತ್ತು ಅಡುಗೆಗೆ ನಾನು ಮೆಣಸಿನ್ಕಾಯಿ ಪಲ್ಯ ಮತ್ತು ಸಪ್ಪಂಬೇಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವೇ ನೋಡ್ರಿ ಜವಾರಿ ಮೆಣಸಿನ್ಕಾಯಿ ಭಾಳ ಅಂದ್ರೆ ಭಾಳ ಖಾರ ಇರ್ತಾವೆ. ಇವನ್ನ ಕಟ್ ಮಾಡಿ ಒಂದು 4-5 ಸಲ ತೊಳಿಬೇಕು. ಈಗ ನಾನು ಇವನ್ನ ಮೆಣಸಿನ್ಕಾಯಿನ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊತೀನಿ. ಒಂದು ಮೆಣಸಿನ್ಕಾಯಲ್ಲಿ ಒಂದು 3ರಿಂದ 4 ಪೀಸ್ ಆಗೋಷ್ಟು ಆದರೆ ಸಾಕು. ಇಲ್ಲಿ ನೋಡಿ, ಇಷ್ಟ ಆದರೆ ಸಾಕು. ಈಗೆಲ್ಲ ಮೆಣಸಿನ್ಕಾಯಿನ ನಾನು ಕಟ್ ಮಾಡ್ಕೊತೀನಿ. ಈಗ ಒಂದು ದೊಡ್ಡ ಪಾತ್ರೆಯಲ್ಲೇ ನಾನು ಈ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಒಂದು ಮೆಣಸಿನ್ಕಾಯಿ ಮುಳುಗುವಷ್ಟು ನೀರು ಹಾಕ್ಕೋತೀನಿ. ಈಗ ಇಷ್ಟ ನೀರು ಹಾಕ್ಕೊಂಡು ಒಂದು ಆಲೂ ಸ್ಮ್ಯಾಶ್ಲರ್ಲಿಂದ ನಾನು ಇದನ್ನು ಫ್ರೆಶ್ ಮಾಡ್ಕೋತೀನಿ. ಅಂದರೆ ಬೀಜ ಎಲ್ಲ ಸಪ್ರೇಟ್ ಆಗಿಬಿಡ್ತಾವೆ. ನಮಗೆ ಇಲ್ಲಿ ಬೀಜ ಬೇಕಾಗಿಲ್ಲ, ಸಿಪ್ಪೆ ಮಾತ್ರ ಬೇಕು. ಹಾಗಾಗಿ ಬೀಜ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈ ಮೆಣಸಿನ್ಕಾಯಿ ಭಾಳ ಅಂದ್ರೆ ಭಾಳ ಖಾರ ಇರ್ತಾವೆ. ಇವನು ಒಂದು 4ರಿಂದ 5 ಸಲ ತೊಳ್ಕೊಳ್ಳಬೇಕು. ಇವನ್ನ ಎಲ್ಲ ಬೀಜನೂ ಸಪ್ರೇಟ್ ಮಾಡ್ಕೋಬೇಕು. ಬೀಜ ಇದ್ರೆ ಪಲ್ಯ ಭಾಳ ಖಾರ ಆಗ್ತದೆ. ಈಗ ನೋಡಿ, ಅವನ್ನ ನಾನು ಈ ಜಲ್ಡಿಲಿಂದ ಸಪ್ರೇಟ್ ಮಾಡ್ಕೋತೀನಿ. ಬೀಜ ಕೆಳಗೆ ಉಳಿತಾವು. ಇಲ್ಲಿ ನೋಡ್ರಿ, ಇಷ್ಟೊಂದು ಬೀಜ ಬಂದಿದ್ದಾವೆ. ಫಸ್ಟ್ನೇ ಸಲ ತೊಳೆದ್ರೆ ಇಷ್ಟೊಂದು ಬೀಜ ಬಂದಿದ್ದಾವೆ. ಈಗೆಲ್ಲನೂ ನಾನು ಒಂದು 4ರಿಂದ 5 ಸಲ ತೊಳ್ಕೊತೀನಿ. ಇಲ್ಲಿ ನೋಡಿ, ಫೈನಲ್ಲಾಗಿ ನಾನು ತೊಳೆದೆ. ಈಗ ಬೀಜ ಎಲ್ಲ ಹೋದು, ಬರೀ ಸಿಪ್ಪಿ ಮಾತ್ರ ಉಳಿತು. ಈ ಥರ ಆಗ್ತಾವೆ. ಹಂಗೆ ಈ ಕಡೆ ನಾನು ಸಪ್ಪಂಬೇಳೆಗೂ ಇಲ್ಲಿ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಒಂದು ಗ್ಲಾಸಷ್ಟು ಬೇಳೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಅನ್ನಕ್ಕೂ ರೆಡಿ ಮಾಡ್ಕೊಳಕತ್ತೀನಿ. ಇಲ್ಲಿ ನೋಡ್ರಿ, ಅಕ್ಕಿ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ. 2 ಎಟ್ ಅ ಟೈಮ್ ಆಗ್ತಾವೆ ಅನ್ನೋ ರೀಸನ್ಗೆ ನಾನಿಲ್ಲಿ ಅನ್ನ ಮತ್ತು ಬೇಳೆನೂ ಕೂಡ ಇಡ್ತಾ ಇದ್ದೀನಿ. ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ನಾನು ವಿಸಿಲ್ ಮಾಡೋಕ್ಕೆ ಇಡ್ತೀನಿ. ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗತೈತಿ, ಏನೂ ತಿಳ್ಕೊಬೇಡ್ರಿ. ಈಗ ನೋಡ್ರಿ, ಅದು ವಿಸಿಲ್ ಆಗ್ತೈತಿ. ಅಷ್ಟರೊಳಗೆ ನಾವು ಇವನ್ನ ಮೆಣಸಿನ್ಕಾಯಿನೂ ಹುರ್ಕೊಂಡ್ಬಿಡೋಣ. ಇಲ್ಲಿ ಒಲೆ ಮೇಲೆ ಒಂದು ಹಂಚನ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ನಾನು ಮೆಣಸಿನ್ಕಾಯಿನ ಹುರ್ಕೋತೀನಿ. ನೋಡ್ರಿ, ನೀರೆಲ್ಲ ಡ್ರೈ ಆಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಹುರ್ಕೊತೀವೋ ಅಷ್ಟು ಖಾರ ಕಡಿಮೆ ಆಗ್ತದೆ. ಇದು ಈಗ ಹುರಿಯೋದೆಲ್ಲ ಕಂಪ್ಲೀಟ್ ಆಯಿತು. ಇಷ್ಟ ಆದರೆ ಸಾಕು. ಈಗ ಇದಕ್ಕೊಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ಲೇಮನ್ನು ಆಫ್ ಮಾಡ್ಕೋತೀನಿ. ಈ ಕಡೆ ವಿಜಿಲ್ ಕೂಡ ಆಯಿತು, ಬೇಳೆನೂ ಕೂತಿದೆ. ಈಗ ಪಲ್ಯಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. ನಾನು ಯಾವಾಗಲೂ ಅಂದಾಜು ಮೇಲೇ ಹಾಕ್ಕೊಳ್ಳೋದು. ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ಳೋದು. ಸಿಡಿದಾದ ನಂತರ ಸ್ವಲ್ಪ ಒಂದು 4ರಿಂದ 5 ಎಸಳು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮಸಾಲೆಯನ್ನು ಹಾಕ್ಕೋತೀನಿ. ಎಣ್ಣೆ ಎಲ್ಲ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರ್ತದೆ. ಆಗ ಅರಿಶಿಣ ಪುಡಿ ಕಲರ್ನ ಬಿಟ್ಕೊಳ್ಳುತ್ತೆ. ಇವೆರಡು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ ನಂತರ ಇಲ್ಲಿ ನಾನು ಒಂದು ಅಡಿಕೆ ಗಾತ್ರಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ. ಈಗ ಇದನ್ನು ಚೆನ್ನಾಗಿ ಹಿಂಡ್ಕೊಂಡು ಆ ರಸನೂ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ.
ಹುಣಸೆಹಣ್ಣಿನ ರಸ ಕುದಿಯುವಾಗ ಈ ಹುರಿದಿಟ್ಕೊಂಡಿದ್ದ ಮೆಣಸಿನ್ಕಾಯಿನ ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಈಗ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಯಾಕಂದ್ರೆ ಅದು ಹುಳಿ ಜಾಸ್ತಿ ಹಾಕ್ಕೊಂಡಿದ್ದೀವಲ್ಲ, ಹುಳಿ ಮತ್ತು ಬೆಲ್ಲ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಖಾರ ಕಡಿಮೆ ಆಗುತ್ತೆ. ಈಗ ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಅದು ಕುದಿಯೋಕೆ ಇಡ್ತೀನಿ. ಅದು ಕುದಿಯೋಷ್ಟರಲ್ಲಿ ಈ ಕಡೆ ಬ್ಯಾಳೆನೂ ಕೂಡ ರೆಡಿ ಆಗೈತಿ. ಈಗ ಅದನ್ನು ಬಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊತೀನಿ. ಕಟ್ಟನ್ನು ವೇಸ್ಟ್ ಮಾಡೋದು ಬೇಡ. ಆಮೇಲೆ ನಾನು ತಿಳಿ ಸಾಂಬಾರನ್ನು ಮಾಡ್ಕೋತೀನಿ. ಸಾಂಬಾರು ಮಾಡೋದನ್ನು ನಾನು ವಿಡಿಯೋ ಮಾಡಿಲ್ಲ. ಈ ಬ್ಯಾಳೆಗೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಕೂಡ ಸ್ಮ್ಯಾಶ್ ಮಾಡ್ಕೋತೀನಿ. ಈ ದೊಣ್ಣಮೆಣ್ಸಿನ್ಕಾಯಿ ಪಲ್ಯ ಮತ್ತು ಸಪ್ಪಮ್ಮ ಬ್ಯಾಳೆ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಊಟ ಮಾಡಿದಿರಿ ನನಗೊಂದು ಕಮೆಂಟ್ ಮೂಲಕ ತಿಳಿಸಿ. ಈ ನೋಡಿ ಬೇಳೆನೂ ನಾನು ಒಂದು ಬೌಲಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಈ ಕಡೆ ಬೇಳೆನೂ ರೆಡಿ ಆಯಿತು. ಈ ಸಪ್ಪಮ್ಮ ಬ್ಯಾಳೆ ಯಾಕಂತೀವಿ ಅಂದರೆ ಇದಕ್ಕೆ ನಾವು ಖಾರ ಹಾಕೋದಿಲ್ವಲ್ಲ, ಹಾಗಾಗಿ ಇದಕ್ಕೆ ನಾವು ಸಪ್ಪಮ್ಮ ಬ್ಯಾಳೆ ಅಂತೀವಿ. ಈ ದೊಣ್ಣಮೆಣ್ಸಿನ್ಕಾಯಿ ಪಲ್ಯ ಮತ್ತು ಸಪ್ಪಮ್ಮ ಬ್ಯಾಳೆ. ಇಲ್ಲಿ ನೋಡಿ ನೀರು ಕೂಡ ಕಡಿಮೆ ಆಗ್ಯಾವು. ಈಗ ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ನಾನು ಶೇಂಗಾ ಪುಡಿಯನ್ನು ಹಾಕಕತ್ತೀನಿ. ಶೇಂಗಾ ಪುಡಿನ ನಾನು ಹುರಿದು ಸಿಪ್ಪೆ ತೆಗೆದು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ, ಈಗ ಎಮರ್ಜೆನ್ಸಿಗೆ ಆಗುತ್ತಾ ಅಂತ. ಈಗ ನೋಡಿ ಪಲ್ಯನೂ ಕೂಡ ರೆಡಿ ಆಯಿತು. ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿದ್ದೀನಿ. ದೊಣ್ಣಮೆಣ್ಸಿನ್ಕಾಯಿ ಪಲ್ಯ ಮತ್ತು ಸಪ್ಪಮ್ಮ ಬ್ಯಾಳೆ ರೆಡಿ ಆಯಿತು. ಈ ಕಡೆ ನಾನು ಬಿಸಿ ಬಿಸಿ ರೊಟ್ಟಿನೂ ಕೂಡ ಮಾಡಿದ್ದೆ. ನಾನು ರೊಟ್ಟಿ ಮಾಡೋದನ್ನು ತೋರಿಸಿಲ್ಲ, ಯಾಕಂದರೆ ಪದೇ ಪದೇ ರೊಟ್ಟಿ ಮಾಡೋದು ತೋರಿಸಿದ್ರೆ ನಿಮಗೂ ಕೂಡ ಬೋರ್ ಆಗ್ಬೋದು ಅಂತ. ಈಗ ನೋಡಿರಿ ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್ ಜವಾರಿ ಊಟ ರೆಡಿ ಆಯಿತು. ರೊಟ್ಟಿ, ಹಕ್ಕರಿಕೆ ಪಲ್ಯ ಮತ್ತು ಸಪ್ಪಮ್ಮ ಬ್ಯಾಳೆ, ದೊಣ್ಣಮೆಣ್ಸಿನ್ಕಾಯಿ ಪಲ್ಯ, ಉಳ್ಳಾಗಡ್ಡಿ, ಈ ಕಡೆ ಉಪ್ಪಿನಕಾಯಿನೂ ಕೂಡ ರೆಡಿ ಆಯಿತು. ಬರ್ರಿ ಎಲ್ಲರೂ ಊಟ ಮಾಡೋಣ, ರೊಟ್ಟಿ ತಿಂದು ಗಟ್ಟಿ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ ಸಪೋರ್ಟ್ ಮಾಡಿರಿ. ನಮಸ್ಕಾರ.